ಈಗ ಪದೇ ಪದೇ ಈ ಥರದ ದ್ವಂದ್ವಗಳು ಕ್ರಿಯೇಟ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅನ್ನುವಂಥ ಮಾತುಗಳು ಭಾರಿ ಕೇಳಿ ಬರ್ತಾ ಇರುತ್ತೆ. ಆ ಏಕನಾಥ್ ಶಿಂದೆ ಡಿ ಕೆ ಶಿವಕುಮಾರ್ ಅವರಾದರೆ ಅವ್ರ ಬಣದಲ್ಲಿ ನೀವೆಲ್ಲ ಇರ್ತೀರಿ ಅನ್ನುವಂಥ ಚರ್ಚೆಯು ಅಟ್ ದ ಸೇಮ್ ಟೈಮ್ ಆಗ್ತಾ ಇರುತ್ತೆ. ಸೊ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಏಕನಾಥ್ ಶಿಂದೆ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಏಕನಾಥ್ ಶಿಂದೆನೂ ಇಲ್ಲ, ಯಾವುದು ಬಣನೂ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಬಣ, ನಾವೆಲ್ಲ ಒಂದೇ. ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿದ್ದಾರೆ. ಅವ್ರು ಏನು ತೀರ್ಮಾನ ಪಕ್ಷದ ಒಳಿತಿಗೆ ತಗೊಂತಾರೆ ಅವ್ರ ಜೊತೆ ಸದಾ ಇರ್ತೀವಿ. ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೂಲಿ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಅವಾಗವಾಗ. ಕೂಲಿ ಕೇಳೋದು ತಪ್ಪೇನಲ್ಲ, ಆದರೆ ಕೂಲಿ ಕೊಡೋದು ಲೇಟ್ ಆಗ್ತಿದೆಯಾ ಅಥವಾ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಅರ್ಥ ಆಗ್ತಿಲ್ವಲ್ಲ? ಏನಾಗ್ತದೆ, ತಾವು ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಮಾಡಿರ್ತೀರಿ. ಕೆಲವು IMPS ಅಂತ ಇದೆ, ಕೆಲವು NEFT ಅಂತಿದೆ, ಕೆಲವು RTGS ಇದೆ, ಕೆಲವು ಚೆಕ್ ಕ್ಲಿಯರೆನ್ಸ್ ಅಂತ ಹಾಕ್ತೀವಿ. IMPS ಮಾಡಿದ್ರೆ ಇಮಿಡಿಯೇಟ್ ರಿಫ್ಲೆಕ್ಟ್ ಆಗ್ತದೆ. NEFT RTGS ಬ್ಯಾಂಕ್ ಕ್ಲಿಯರೆನ್ಸ್ ಅಂತ ಹೋದಾಗ ಇವತ್ತಾಗದು ನಾಳೆ ಆಗ್ಬೋದು, ನಾಳೆ ಆಗೋದು ನಾಡ್ದಾಗ್ಬೋದು ಅಷ್ಟೇ. ಆಗೋದಂತೂ ಸತ್ಯ, ಅಷ್ಟಾಗ್ಬೋದು ಅಷ್ಟೇ. ಈ NEFT RTGS ಯಾರು ಟ್ರಾನ್ಸಾಕ್ಷನ್ ಯಾಕೆ ಲೇಟ್ ಆಯಿತು? ಆಗ್ತದೆ, ನಾನು ಹೇಳಿದ್ದೀನಲ್ಲ ಡಿಸೆಂಬರು. ಈಗ ಮುಂಚೆ ಎಲ್ಲ ನಿಮಗೆ ಗೊತ್ತಿದೆ, ಟ್ರಂಕ್ ಕಾಲ್ ಅಂತ ಇರೋದು. ಹೌದು, ನಾವು ಫೋನ್ ಮಾಡಿ ಹೇಳಿ ಅವ್ರಿಗೆ ಕನೆಕ್ಟ್ ಮಾಡಿ ಅದು ಬರೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ. ಈಗೇನಿಲ್ಲ, ಸೆಕೆಂಡಲ್ಲಿ ಹೋಗ್ತದೆ. ಹಂಗೆ ಒಂದೊಂದು ಸಂದರ್ಭ ಹೆಂಗೆ ಬರ್ತದೆ ಹಂಗೆ ಹೋಗ್ತದೆ. ಈಗಿನ ಸಂದರ್ಭ ನಾವು ಟ್ರಂಕ್ ಕಾಲಲ್ಲಿ ಇದ್ದೀವಿ, ಏನು ತೊಂದರೆ ಇಲ್ಲ. ಒಟ್ಟು ನಮಗೇನು ರೀಚ್ ಆದರೆ ಆಯ್ತು ಗೋಲು.